ಬೇಜಾರಾಯ್ತಾ? ನೋಡಿ, ನನಗೆ ನೆಗಡಿ ಏನೂ ಆಗಿಲ್ಲ, ಆರೋಗ್ಯವಾಗಿದ್ದೀನಿ. ಸುಮ್ಮನೆ ನಾಟಕ ಮಾಡಿದೆ ಅಷ್ಟೇ. ಅಲ್ಲ ಭೂಮಿಕಾ, ಒಂದು ಸಣ್ಣ ನೆಗಡಿ ಆಗಿದ್ದಕ್ಕೆ ನೀವು ನನ್ನ ಬಗ್ಗೆ ಎಷ್ಟು ಕನ್ಸರ್ನ್ ತೋರಿಸಿದ್ರಿ, ಎಷ್ಟು ಪ್ರೀತಿ ತೋರಿಸಿದ್ರಿ. ನಿಮ್ಗೆ ಎಷ್ಟು ದೊಡ್ಡ ಕಾಯಿಲೆ ಆಗಿದೆ. ನನ್ನ ಮನಸ್ಸಲ್ಲಿ ಏನಾಗ್ತಾ ಇರ್ಬೋದು ಅಂತ ನೀವು ಯೋಚನೆ ಮಾಡಿದ್ದೀರಾ? ನಿಮ್ಮ ಹಾಗೆ ನಾನು ಅಲ್ವಾ? ಭೂಮಿಕಾ, ನೀವು ಟ್ರೀಟ್ಮೆಂಟ್ ಆಮೇಲೆ ತಗೊಳ್ಳಿ. ಮೊದಲು ಬೇರೆ ಒಬ್ಬರು ಡಾಕ್ಟರ್ನ ಮೀಟ್ ಮಾಡೋಣ, ಅಥವಾ ಇನ್ಯಾರ್ದಾದ್ರೂ ಒಪಿನಿಯನ್ ಕೇಳೋಣ. ಪ್ಲೀಸ್, ಇಲ್ಲ ಅನ್ಬೇಡಿ. ಇಲ್ಲಿ ನೋಡಿ, ನಡೆಯೋ ಮನುಷ್ಯ ಹೇಳುತ್ತಾನೆ, ಹಾಗಂತ ಅವ್ನು ನಡೆಯೋದೇನೆ ಬಿಟ್ಬಿಡ್ತಾನ? ಇಲ್ಲ ಅಲ್ವಾ? ಈಗ ದಿನ ಬೆಳಗಾದ್ರೆ ರೋಡ್ನಲ್ಲಿ ಆಕ್ಸಿಡೆಂಟ್ ಆಗ್ತಿರುತ್ತೆ, ಹಾಗಂತ ನಾವು ಕಾರು ಗಾಡಿನ ಓಡಿಸೋದು ನಿಲ್ಲಿಸ್ಬಿಡ್ತೀವ? ರಾತ್ರಿ ಮಲಗ್ತೀವಿ, ಬೆಳಗ್ಗೆ ಆಗುತ್ತೆ ಅನ್ನೋ ಹೋಪಿಂದ ಮಲಗ್ತೀವಲ್ವಾ? ನನಗೊಂದು ಸಣ್ಣ ಹೋಪ್ ಇದೆ ಭೂಮಿಕಾ, ನಿಮ್ಗೇನೂ ಆಗಲ್ಲ. ನೋಡಿ, ನೀವು ಹೇಳಿದ್ ಕರೆಕ್ಟು. ಗಿಡ, ಮರ, ಪಕ್ಷಿ ಎಲ್ಲವೂ ಸಾಯಿತ್ವೆ, ಬಟ್ ಹಾಗಂತ ಯಾವುದು ಬದುಕೋ ಹೋಪ್ನ ಕಳ್ಕೊಳ್ಳೋದಿಲ್ಲ ಭೂಮಿಕಾ. ಈಗ ನಾವು ಇಷ್ಟಪಟ್ಟು ಯಾವುದೋ ಒಂದು ಮರನೋ ಗಿಡನೋ ಬೆಳೆಸಿರ್ತೀವಿ, ಜೋರಾಗಿ ಬಿರುಗಾಳಿ ಬಂದು ಅದು ಬಗ್ಗುತ್ತೆ, ಹಾಗಂತ ಅದನ್ನು ನಾವು ಕಿತ್ತು ಬಿಸಾಕಲ್ಲ ಅಲ್ವಾ? ಅದಕ್ಕೊಂದು ಕಡ್ಡಿ ಕೊಟ್ಟು ಆಸರೆ ಕೊಟ್ಟು ನಿಲ್ಲಿಸ್ಬೇಕು. ಯಾಕೆ? ಮತ್ತೆ ಬೆಳೆಯುತ್ತೆ ಅನ್ನೋ ಹೋಪಿಂದ. ನಂಬಿಕೆನೇ ಜೀವನ. ಪ್ಲೀಸ್ ಹಠ ಮಾಡಬೇಡಿ ಭೂಮಿಕಾ. ಮೊದಲು ಒಬ್ಬ ಡಾಕ್ಟರ್ನ ಕನ್ಸಲ್ಟ್ ಮಾಡೋಣ, ಆಮೇಲೆ ಮಿಕ್ಕಿದೆಲ್ಲವೂ ಡಿಸೈಡ್ ಮಾಡೋಣ. ಪ್ಲೀಸ್, ಇಲ್ಲ ಅನ್ಬೇಡಿ.